ಬಿಗ್ ಬಾಸ್ ಸೀಸನ್ 10 ಕನ್ನಡ ನಡೀತಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲ ಕಂಟೆಂಟ್ಸ್ ಚೆನ್ನಾಗಿ ಆಡ್ತಿದ್ದಾರೆ. ಆದರೆ ನಮ್ಮ ವರ್ತು ಸಂತೋಷ್ ಅವರು ಸೂಪರ್ ಆಗಿ ಆಡ್ತಿದ್ದಾರೆ. ಅವರೇ ವಿನ್ ಆಗಬೇಕು ಅಂತ ಫಸ್ಟ್ ಸ್ಟೇಜಲ್ಲಿ ಬರ್ಬೇಕಂತ ನಮ್ಗೆ ಆಸೆ ಇದೆ ಫುಲ್ಲ. ಕಾರ್ತಿಕ್ ಬಗ್ಗೆ ಹೇಳೋದಾದ್ರೆ ಅವನು ನಮ್ರತಾ ಒಮ್ಮೆ ಸಂಗೀತ ಕಟ್ಸಿ ಒಮ್ಮೆ ಹೋಗ್ತಾನೆ, ಆಮೇಲೆ ನಮ್ರತಾ ಕಟ್ಸಿ ಹೋಗ್ತಾನೆ. ಹೀಗೆಲ್ಲ ಅವ್ನು ಅವ್ರ ಕಡೆ ಹೋಗಿ ಆಟ ಆಡ್ತಿದ್ದಾನೆ. ಅದು ನಾವು ನಮ್ಮ ಸಪೋರ್ಟ್ ಮತ್ತು ವರ್ತು ಸಂತೋಷ್ ಅವ್ರಿಗೆ. ಡ್ರೋನ್ ಪ್ರತಾಪ್ ಬಗ್ಗೆ ಹೇಳೋದಾದ್ರೆ ಡ್ರೋನ್ ಪ್ರತಾಪ ಅವ್ನು ಭಾಳ ಇದನ್ನ ವೀಕ್ ಅದಾನ್ರಿ. ಇನ್ನು ಅವನು ವೀಕ್ ಅದ. ಯಾಕೆ ಬೇಕಿದ್ದಾನೆ ಅಂತ ಅನ್ನಿಸ್ತು ನಿಮಗೆ? ಅವನು ಏನಾದರೂ ಆದರೆ ಆಳ್ಕೊಂತ ಕುಂದಿರ್ತಾನೆ ರೀ, ಅದು ಸ್ವಲ್ಪ ವೀಕ್ ಅನ್ನಿಸ್ತಾನೆ. ಅಳ್ಕೊಂತ ಕೂತಾನೆ. ಸಂಗೀತ ಅವ್ರ ಬಗ್ಗೆ? ಸಂಗೀತ ಅವರು ಫುಲ್ ಸ್ಟ್ರಾಂಗ್ ಅದಾರ ರೀ ಸರ್. ಸಂಗೀತ ಸ್ಟ್ರಾಂಗ್ ಅದ. ಯಾಕೆ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ನಿಸ್ತು ನಿಮಗೆ? ಅವರು ಯಾರ ಜೊತೆ ಜಗಳ ಮಾಡಿದ್ರೆ ಇನ್ನೊಬ್ರ ಜೊತೆ ಹೋಗಿ ಅವ್ರು ಎಲ್ಲ ಹೇಳ್ಕೊಂಡು ಮತ್ತು ಅವ್ರು ನಾವು ಈಗ ಅದೇನಂತ ಹೇಳ್ಕೊಂಗಿಲ್ಲ, ಸ್ಟ್ರಾಂಗ್ ಅದೇನಂತ ತೋರಿಸ್ಕೊಡ್ತಾರೆ. ಮತ್ತೆ ಇನ್ನು ಉಳಿದ ಕಂಟೆಸ್ಟೆಂಟ್ ಅವ್ರ ಬಗ್ಗೆ ಹೇಳೋದಾದ್ರೆ ವಿನಯ್ ಬಗ್ಗೆ ಹೇಳೋದಾದ್ರೆ ಅವನು ಭಾಳ ಅಗ್ರೆಸಿವ್ ಆಗಿ ಆಡ್ತಾನೆ ರೀ. ಮತ್ತು ಅವನದು ನಾವು ಇದನ್ನ ಹೇಳಂಗೆ ಅವ್ನು ಟಾಪ್ 3 ಒಳಗೆ ಅದು ಬರ್ಬೋದು ರೀ ಸರ್. ಒಟ್ಟಾರೆ ಯಾರು ಗೆಲ್ಲಬೇಕು ಅನ್ನೋದು ಬಿಗ್ ಬಾಸ್? ವರ್ತೂರ್ ಸಂತೋಷ್ ಅವ್ರು ಗೆಲ್ಬೇಕು. ಯಾಕೆ ವರ್ತೂರ್ ಸಂತೋಷ್ ಗೆಲ್ಲಬೇಕು? ವರ್ತೂರ್ ಸಂತೋಷ್ ಹಳ್ಳಿಯಿಂದ ಹೋದವರು ಮತ್ತು ನಮ್ಮ ರೈತರು ಹಳ್ಳಿ ಕಾರವಾಡಿಯ. ಅದಕ್ಕೆ ಓಕೆ, ತಮ್ಮ ಹೆಸರು? ಅಭಿಷೇಕ್ ದಬಾಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.